ಸಾಧು ನಿಜ ಗುಡಿಗೆ ಮಣಿಯುವೆನೋ, ಸಾಧು ನಿಜ ಗುಡಿಗೆ ಮಣಿಯುವೆನೋ. ನಿಜವನ್ನರಿಸುವ ಶ್ರೀ ನಿಜ ಗುಡಿಯ ಗ್ರಂಥವನು ನಿಜವಾಗಿ ಬೇಳೆ ನಿಜದೋಣ ಮೊಳಗಿಸುವ ಸುಜನರಿಗೆ ನಿತ್ಯ ನಗಿಸುವೆನೋ, ಸುಜನರಿಗೆ ನಿತ್ಯ ನಗಿಸುವೆನು. ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧನೆ ಸುಂದರನಾಗಿ ಕೈಲಾಸಿ ತಿಳಿಸಿದ್ದ ಸಿದ್ಧಾರೂಢರಿಗೆ ನಟನಟ್ಟೆ, ಸಿದ್ಧಾರೂಢರಿಗೆ ನಟನಟ್ಟೆ. ಬಾಳ ಬಲವೇನಾಂತಗೆ ಸರಿ ಬಾಳ ಗರ್ಜನೆ ಕೇಳುವ ತನಕ ಬಾಳ ಮೂಗುತ್ತಲಿರ್ತವೆ ಶಾಸ್ತ್ರವೆಂಬುವ ನರಿಗಳು. ಬಾಳ ಶಕ್ತಿಯ ಶಿವ ಗರ್ಜನೆ ಬಾಳ ಹೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ಎಂಬ ಶಾಸ್ತ್ರವನ್ನು. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಚಲಂ ಸರ್ವಧಿ ಸಾಕ್ಷೀಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಜಗದಾದಿ ಜಗದ್ಗುರು ಅದ್ವೈತ ಸಾರ್ವಭೌಮ ಭಕ್ತರ ಮುಕ್ತರ ಕಲ್ಪವೃಕ್ಷ ಕಾಮಧೇನು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮದ್ ಭಗವದ್ಗೀತಾ ಎನ್ನುವ ಗ್ರಂಥದ 2ನೇ ಅಧ್ಯಾಯದ ಸಾಂಖ್ಯ ಯೋಗದ 44ನೆಯ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ನಿನ್ನೆಯ ದಿನ ಶ್ರೀಕೃಷ್ಣ ಭಗವಂತ ಯಾವ ರಣರಂಗದ ಮಧ್ಯದಲ್ಲಿ ಯುದ್ಧ ಮಾಡುವ ಸಂದರ್ಭದಲ್ಲಿ ಅರ್ಜುನ ದುರ್ಯೋಧನರ ಪಾಳ್ಯದಲ್ಲಿ ಇರುವಂಥ ಎಲ್ಲ ಜನರನ್ನು ನೋಡಿ ನಾನು ಯುದ್ಧ ಮಾಡಲಿಕ್ಕೆ ಅಸಮರ್ಥನಾಗಿದ್ದೇನೆ, ಸರ್ವತಾ ಯುದ್ಧವನ್ನು ಮಾಡುವುದಿಲ್ಲ, ಈ ಯುದ್ಧವನ್ನು ಮಾಡಿ ನಾನು ಗಳಿಸಿ ತೆಗೆದುಕೊಂಡು ಹೋಗುವುದಾದರೂ ಏನಿದೆ, ಪ್ರಯೋಜನ ಏನಿದೆ, ಯಾರಿಗಾಗಿ ಯಾತಕ್ಕಾಗಿ ಯುದ್ಧವನ್ನು ಮಾಡಬೇಕಾಗಿದೆ, ಯುದ್ಧದಿಂದ ಆಗುವ ಪ್ರಯೋಜನ ಆದರೂ ಏನಾದ, ಮತ್ತು ಯುದ್ಧ ಮಾಡುವುದರಿಂದ ಪಾಪವೇ ಪ್ರಾಪ್ತಿಯಾಗ್ತದೆ,
ಆ ಕಾರಣ ಏ ಮಧುಸೂದನ ಸರ್ವತಾ ನಾ ಯುದ್ಧವನ್ನು ಮಾಡುವುದಿಲ್ಲ ಅಂತ ಹೇಳಿದಾಗ ಪುನಃ ಕೃಷ್ಣ ಭಗವಂತ ಅರ್ಜುನನಿಗೆ ಬೋಧ ಮಾಡಕತ್ತಾನ. ಎಲ್ಲಿ? ರಣರಂಗದಲ್ಲಿ. ಇದು ಮನೆಯಲ್ಲಿ ಅರಮನೆಯಲ್ಲಿ ಅಲ್ಲ, ಯುದ್ಧಭೂಮಿಯ ಮಧ್ಯದಲ್ಲಿ. ಆವಾಗ ಹಿಂದೆ ಹಲವು ಮಾತುಗಳನ್ನು ಕೃಷ್ಣ ಉಪದೇಶವನ್ನು ಮಾಡಿದ ಅರ್ಜುನನಿಗೆ, ನೀನು ಯುದ್ಧವನ್ನು ಮಾಡಲೇಬೇಕಾಗಿದೆ. ಯಾಕೆ ಯುದ್ಧ ಮಾಡಬೇಕು ಅಂದರೆ, ಧರ್ಮವನ್ನು ರಕ್ಷಣೆ ಮಾಡಬೇಕಾಗಿದ್ದರೆ ಸೂರ ಪುರುಷರು ಹೇಡಿಯಂತೆ ಪಲಾಯನ ಮಾಡಬಾರದು. ಯಾರು ಮಾಡಬಾರದು? ಸೂರ ಪುರುಷರು ಪಲಾಯನ ಮಾಡಿ ಯುದ್ಧರಂಗದಲ್ಲಿ ವೈರಿಗೆ ಬೆನ್ನು ಕೊಟ್ಟು ಹೋಗಬಾರದು. ಹಾಗಾಗಿ ನೀನು ಕ್ಷತ್ರಿಯನಿದ್ದಿ, ಧರ್ಮವನ್ನು ರಕ್ಷಣೆ ಮಾಡುವುದೇ ಕ್ಷತ್ರಿಯರ ಧರ್ಮ. ಕ್ಷತ್ರಿಯರ ಧರ್ಮ ಏನದ? ಅನ್ಯಾಯ ತಾಂಡವಾಡುವಂಥ ಸಂದರ್ಭದಲ್ಲಿ, ಅಧರ್ಮ ಕುಣಿದಾಡುವಂಥ ಸಂದರ್ಭದಲ್ಲಿ ಕ್ಷತ್ರಿಯನಾದವನು ಧರ್ಮ ರಕ್ಷಣೆಗೋಸ್ಕರವಾಗಿ ವೀರಾವೇಶದಿಂದ ಪ್ರಾಣವನ್ನು ತ್ಯಾಗ ಮಾಡುವಂತೆ ಯುದ್ಧ ಮಾಡಿದ್ದಾದರೆ ಆ ಕ್ಷತ್ರಿಯನಿಗೆ ರಣರಂಗದಲ್ಲಿ ಮಡಿದರೆ ವೀರ ಸ್ವರ್ಗ ಪ್ರಾಪ್ತಿಯಾಗ್ತದೆ. ಒಂದು ವೇಳೆ ಬದುಕಿದರೆ ಗೆದ್ದಂಥ ರಾಜ್ಯ ಭೋಗದ ಐಶ್ವರ್ಯ ಎಲ್ಲವೂ ಪ್ರಾಪ್ತಿಯಾಗ್ತದೆ. ಅದು ನಿನ್ನ ಮೂಲತಃ ಕ್ಷತ್ರಿಯ ಧರ್ಮ ಅದ. ಇಂಥ ಒಂದು ಧರ್ಮಕ್ಕೆ ನೀನು ಬೆನ್ನು ಕೊಟ್ಟು ಓಡಿದ್ದಾದರೆ ಜಗತ್ತಿನಲ್ಲಿ ಇಲ್ಲಿವರೆಗೂ ಪಾಂಡವರಲ್ಲಿ ಅರ್ಜುನ ಸಾಮರ್ಥ್ಯವುಳ್ಳವನು, ಬಲಶಾಲಿಯಾದವನು, ಗಾಂಧೀವ ಎತ್ತುವ ಬಲವುಳ್ಳವನು, ಮೂರು ಲೋಕದ ಗಂಡನು, ಅನಂತ ಬಿರುದಾವಳಿಗಳಿಂದ ದೇವಾನುದೇವತೆಗಳು ಕೂಡ ನಿನ್ನನ್ನು ಹೊಗಳ್ತಾ ಇದ್ರು ಇಲ್ಲಿಯವರೆಗೆ. ಆದರೆ ಈ ಒಂದು ಸಣ್ಣ ತಪ್ಪನ್ನು ಮಾಡಿ ಯುದ್ಧ ಮಾಡಲಿಲ್ಲ ಅಂದರೆ ಅದೇ ಜನ ನಿನ್ನನ್ನು ಹೀಯಾಳಿಸಿ ನೋಡ್ತಾರೆ. ಗೌರವ ಕೊಟ್ಟವರೇ ಗೌರವ ಕೊಡಲಾರ್ದಂಗಾಗ್ತದೆ. ಆಮೇಲೆ ನಿನ್ನ ಕ್ಷತ್ರಿಯ ಧರ್ಮಕ್ಕೆ ಅಪಚಾರ ಆಗ್ತದೆ. ನೋಡು, ವಿಚಾರ ಮಾಡು ಅಂದ. ವಿಚಾರ ಮಾಡಿ ನೋಡು. ನಾನು ಹೇಳುವುದು ಸರಿ ಇತ್ತು ಅಂದರೆ ಯುದ್ಧ ಮಾಡೋಕ್ಕೆ ಎದ್ದು ನಿಲ್ಲು, ನಿಶ್ಚಯ ಮಾಡಿ ಎದ್ದು ನಿಲ್ಲು. ಇಲ್ಲ, ನನಗೆ ಯುದ್ಧ ಮಾಡೋಕ್ಕೆ ಆಗಲಿಲ್ಲ ಅಂದರೆ ಅಲ್ಲೇ ಕುಂದ್ರು, ರಥದಾಗ ಕುಂದ್ರು. ಎದ್ದೇನು ಪ್ರಯೋಜನ? ಅದು ಎದ್ದ ಮೇಲೆ ಯುದ್ಧ ಮಾಡಬೇಕು ವಿನಃ ಮತ್ತೆ ಕೂಡುವಂಥ ಪ್ರಸಂಗ ರಣರಂಗ ಮಧ್ಯದಲ್ಲಿ ಇರೋದಿಲ್ಲ. ಯುದ್ಧ ಮಾಡಾಗ ನಾನು ಊಟ ಮಾಡಿ ಬರ್ತೀನಿ ತಡೀರಿ ಅಂದರೆ ವೈರಿ ಬಿಡ್ತಾರೇನು? ಯುದ್ಧ ಮಾಡುವ ಸಂದರ್ಭದಲ್ಲಿ ಬಹಳ ದಣಿಕೆ ಆಗ್ಯದ, ಬಹಳ ಆಯಾಸ ಆಗ್ಯದ, 2 ತಾಸು ವಿಶ್ರಾಂತಿ ಮಾಡಿ ಬರ್ತೀನಿ ಅಂತ ಹೇಳಿದರೆ ವೈರಿಗಳು ಬಿಡ್ತಾರೆ ನಿನಗೆ? ಇಲ್ಲ. ಆವಾಗ ಹಸಿವು ತೃಷೆಯನ್ನು, ಅನ್ನ ನೀರಿನ ಬಯಕೆಯನ್ನೂ ಸಹ ಬಿಟ್ಟು, ನಿದ್ರೆ ಆಲಸ್ಯವನ್ನು ಬದಿಗಿಟ್ಟು ನಿನ್ನ ದೃಷ್ಟಿಯಲ್ಲಿ ಏನಿರಬೇಕು ಅಂದರೆ ಧರ್ಮ ಒಂದೇ ನಿನ್ನ ದೃಷ್ಟಿಯಲ್ಲಿರಬೇಕು ವಿನಃ ಇನ್ನೊಂದು ಕಡೆ ದೃಷ್ಟಿ ನಿನಗೆ ಬರಬಾರದು ಅಂತ ಕೃಷ್ಣ ಉಪದೇಶ ಮಾಡಕತ್ತಾನ ಅರ್ಜುನನಿಗೆ. ಹಾಗಾಗಿ ಮುಂದೆ ಮಹಾತ್ಮರು ಹೇಳ್ತಾರೆ, ಭೋಗೈ ಐಶ್ವರ್ಯ ಪ್ರಸಕ್ತನಾಂತಯ ಅಪಹೃತ ಚೇತಸಾಂ ವ್ಯವಸಾಯಾತ್ಮಿಕ ಬುದ್ಧಿ ಸಮಧೌ ನ ವಿಧೀಯತೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾರೆ. ಅರ್ಥಾತ್ ಈ ಒಂದು ಮಾತಿನ ಮೂಲಕ ಭೋಗ ಐಶ್ವರ್ಯಾದಿಗಳಲ್ಲಿ ಆಸಕ್ತಿ ಉಳ್ಳವರಾದರೆ, ಪ್ರಭು ನೋಡೋದು ಕಿತ್ತೆ ನಡು ಒಯ್ತದ, ಸಮಾಧೌ ಸಮಾಧೌ ಅಂದರೆ
ಮಾಡ್ರಿ ಅಂತ ಹೇಳ್ತಾರೆ. ಧ್ಯಾನವನ್ನು ಮಾಡುವಾಗ ಉದ್ದೇಶ ಏನಂದರೆ, ನಮ್ಮ ಮನಸ್ಸು ಯಾವ ದೇವರನ್ನು ಕುರಿತು ಧ್ಯಾನ ಮಾಡುತ್ತೇವೆಯೋ ಆ ಒಂದು ದೇವರ ಕಡೆ ನಮ್ಮ ಬುದ್ಧಿ ಮನಸ್ಸು ಆ ಕಡೆ ಹೋಗಿರ್ತಾವ, ಬೇರೆ ಕಡೆ ಹೋಗೋದಿಲ್ಲ. ಅಂದಾಗ ನಾವು ವಿಚಾರ ಮಾಡಬೇಕು, ಪರಮಾತ್ಮನಲ್ಲಿ ನಿಶ್ಚಿತವಾದ ಬುದ್ಧಿ ಉಂಟಾಗಬೇಕಾದರೆ ಪರಮಾತ್ಮನಲ್ಲಿ ಮೊದಲು ಭಕ್ತಿ ಬೇಕು, ಅಥವಾ ಶ್ರದ್ಧೆ ಬೇಕು, ಅಥವಾ ವಿಶ್ವಾಸ ಬೇಕು. ದೇವರಲ್ಲಿ ವಿಶ್ವಾಸ ಇಲ್ಲಂದ್ರೆ ದೇವರ ಪೂಜೆ ಮಾಡ್ಯಾದ್ರೂ ಪ್ರಯೋಜನ ಇಲ್ಲ, ನಮಾಜ್ ಮಾಡಿದ್ರೂ ಪ್ರಯೋಜನ ಇಲ್ಲ, ಯೋಗ ಮಾಡಿದ್ರೂ ಪ್ರಯೋಜನ ಇಲ್ಲ, ಧ್ಯಾನ ಮಾಡಿದ್ರೂ ಪ್ರಯೋಜನ ಇಲ್ಲ, ಅಭಿಷೇಕ ಮಾಡಿದ್ರೂ ಪ್ರಯೋಜನ ಇಲ್ಲ. ಯಾಕೆ ಪ್ರಯೋಜನ ಇಲ್ಲ ಅಂದರೆ ಆ ಕಡೆ ನಮ್ಮ ಬುದ್ಧಿ ಇಲ್ಲ, ದೇವರ ಕಡೆ ಬುದ್ಧಿ ಇಲ್ಲ. ದೇವರ ಕಡೆ ಬುದ್ಧಿ ವಿಶ್ವಾಸ ಇತ್ತು ಅಂದರೆ ಆ ಸಮಯದಲ್ಲಿ ಅನಿತ್ಯವಾದ ಲೌಕಿಕ ಭೋಗದ ಐಶ್ವರ್ಯ ಸಂಪತ್ತೇನದಲ್ಲ, ಆ ಸಂಪತ್ತು ಅಂಥ ಭಕ್ತನಿಗೆ ತೃಣ ಸಮಾನ ಅಂತಾರೆ. ತೃಣ ಅಂದರೆ ಹುಲ್ಲು ಕಡ್ಡಿಯ ಸಮಾನ. ನಮಗೆ ಯಾಕೆ ಇಷ್ಟು ಶ್ರೇಷ್ಠ ಆಯಿತು, ಅವ್ರಿಗೆ ಯಾಕೆ ಕನಿಷ್ಠ ಆಯಿತು ಅಂದರೆ ಅವರು ವಿಚಾರವಂತರಾರ, ಅವರಿಗೆ ಕನಿಷ್ಠ ಆಯಿತು. ಯಾರು ವಿಚಾರ ಮಾಡಲಾರ್ದವರು ನಮ್ಮಂತವ್ರಿ ನೀವೆಲ್ಲ ನಮಗೆ ಬಹಳ ದೊಡ್ಡ ಶ್ರೇಷ್ಠ ಆಗೋದಿಲ್ಲ. ಅವರು ವಿಚಾರ ಏನಂತ ಮಾಡಿದರು ಅಂದರೆ, ಯಾವ ಈ ಲೋಕ, ಈ ಜಗತ್ತು, ಈ ದೇಹ ಅನ್ನೋದೇನದಲ್ಲ, ಈ ದೇಹವೇ ಸುಳ್ಳು ಅಂದಮೇಲೆ ಸುಳ್ಳು ದೇಹದಿಂದ ಸಂಪಾದನೆ ಮಾಡಿದ ಐಶ್ವರ್ಯ ಖರೆ ಹಂಗತ್ತದ? ಸುಳ್ಳು ಬೀಜವನ್ನು ಬಿತ್ತಿದಾಗ ಆ ಬೀಜದಿಂದ ಮರ ಆತದೇನು? ಟೊಳ್ಳು ಬೀಜ ಅಂತೀವಲ್ಲ, ನೋಡಕ್ಕೆ ಬೀಜ ಕಾಣ್ತದ, ಒಳಗೆ ಟೊಳ್ಳಾಗ್ಯದ. ಆ ಬೀಜವನ್ನು ಬಿತ್ತಿದ್ರೆ ಅದರ ಬೆಳೆ ಮರ ಆತದೇನು? ಯಾಕಾಗಬಾರ್ದು? ಸುಳ್ಳು ಬೀಜ ಬಿತ್ತೀವಿ. ಮತ್ತೆ ಸುಳ್ಳು ದೇಹದಿಂದ ಮಾಡಿದ ನಾನು ನಂದು, ನಾನು ನಂದು, ನಾನು ನಂದು, ನಾ ಮಾಡಿದೆ, ನೀ ಮಾಡಿದೆ, ಆತ ಮಾಡಿದ, ಈತ ಮಾಡಿದ, ನನ್ನ ಕೈಯಲ್ಲಿ ಇಷ್ಟ ಆಯ್ತು, ನಿನ್ನ ಕೈಯಲ್ಲಿ ಇಷ್ಟ ಆಯ್ತು, ತಾತ ಇಷ್ಟು ಗಳಿಸಿದ್ದ, ಮುತ್ತೆ ಇಷ್ಟು ಗಳಿಸಿದ್ದ, ನಮ್ಮಪ್ಪ ಇಷ್ಟು ಗಳಿಸ್ಯಾನ, ನಾನು ಅವ್ರಿಗಿಂತ ಹೆಚ್ಚಿಗೆ ಗಳಿಸ್ಬೇಕೆ ಅಂತ ಹೊಂಟಾನಲ್ಲ, ಹೋಗುವಾಗ ಅದರೊಳಗೆ ಒಂದು ಸೂಜಿ ಆದರೂ ತಗೊಂಡು ಹೋಗ್ತಾನೆ ನೀನು? ಬಂಗಾರದು ವಜ್ರದ ವೈಡೂರೇ ಬಿಡೋನು, ಕಬ್ಬಿಣದ ಸೂಜಿ ಕೂಡ ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಅಂದಾಗ ವಿಚಾರ ಮಾಡಿದ್ರೆ ಅವರು ಇಷ್ಟು ವರ್ಷ, ಎಷ್ಟು ಇದೇ ಜನ್ಮದಲ್ಲಿ ಈ ಭೂಮಿ ಮೇಲೆ ಕಂಡವರೆಲ್ಲ, ಹುಟ್ಟಿದವರೆಲ್ಲ ನಾವು. ಸೃಷ್ಟಿ ಜಗತ್ತು ಅನ್ನುವಂಥದ್ದು ಯಾವಾಗ ಉತ್ಪತ್ತಿ ಆಯಿತು ಅವತ್ತಿನಿಂದ ಹುಟ್ಟಿವಿ, ಅವತ್ತಿನಿಂದ ಸತ್ತೀವಿ. ಒಂದೇ ಸಲ ಹುಟ್ಟಿ ಒಂದೇ ಸಲ ಸತ್ತಿದ್ರೆ ಏನು ಸಮಸ್ಯೆ ಇದ್ದಿಲ್ಲ. ಇದು ಹುಟ್ಟು ಸಾವು ಅನ್ನುವುದು ಎಲ್ಲಿಯವರೆಗಂದ್ರೆ, ಎಲ್ಲಿಯವರೆಗೂ ನೀ ಪರಮಾತ್ಮಲ್ಲಿ ಭಕ್ತಿಯನ್ನು ಮಾಡಿ ಉತ್ತಮವಾದ ಧರ್ಮ ಕಾರ್ಯಗಳನ್ನು ಮಾಡಿ ಅವಳಿಗೆ ಸಂಸ್ಕಾರ ದ್ವಾರದಿಂದ ಕರ್ಮ ಯೋಗವನ್ನು ಮಾಡಿ ಆ ಸಂಸ್ಕಾರವೇ ಮುಂದೆ ಜ್ಞಾನಕ್ಕೆ ಬೀಜ ಆಗಿ ಆ ಬೀಜ ಬಿತ್ತಿದಾಗ ಅಲ್ಲಿ ಏನಾಗ್ತದ? ಪರಮಾನಂದ ಅಂದರೆ ಪರಮಾತ್ಮನ ದರ್ಶನ ಆಗ್ತದ. ದರ್ಶನ ಅಂತ ಮಿಸ್ಟೇಗ, ಪರಮಾತ್ಮನೇ ನೀನಿದ್ದಿ, ಮತ್ತೆ ಪರಮಾತ್ಮನ ದರ್ಶನ ಆಗ್ತದೆ. ಆ ದರ್ಶನದಲ್ಲಿ ನಮ್ಮ ಮನಸ್ಸು ಬುದ್ಧಿ ಅನ್ನುವುದು ಯಾವಾಗ ಲಯ ಆಗ್ತದ ಆವಾಗ ಪರಮಾತ್ಮ ನೀನೇ ಆಗ್ತಿದ್ದಿ. ಪರಮಾತ್ಮ ಎಲ್ಲೇನು? ದೇವರು ಎಲ್ಲೇನು?
ಮಣ್ಣು ಬಿಟ್ಟು ಮಡಿಕೆ ಇಲ್ಲ, ತನ್ನ ಬಿಟ್ಟು ದೇವರಿಲ್ಲ ಅಂತ ಈ ಕಡೆ ಹೇಳದೆ ಮತ್ತೆ ಈ ಕಡೆ ದೇವ್ರನ್ನ ಹುಡುಕದೆ ಎಷ್ಟು ಮಂದಿ ಹುಡುಕಕತ್ತೀವಿ ಅಂದರೆ, ಜಗತ್ತಿನಲ್ಲಿ ಎಲ್ಲರೂ ಒಂದೇ ದೇವರನ್ನು ಹುಡುಕಿದ್ರೆ ಆ ಪ್ರಶ್ನೆ ಬೇರೆ ಇತ್ತು. ಮತ್ತೆ ಅದರಲ್ಲಿ ದೇವರುಗಳು ಬೇರೆ, ಬ್ರಾಹ್ಮಣರ ದೇವರು ಬೇರೆ, ವೀರಶೈವರ ದೇವರು ಬೇರೆ, ಕ್ರಿಶ್ಚಿಯನರ ದೇವರು ಬೇರೆ, ಬೌದ್ಧರ ದೇವರು ಬೇರೆ. ಜಗತ್ತಿನಲ್ಲಿ ಬಹಳ ಮಂದಿ ದೇವರ ಬಗ್ಗೆ ವಿಚಾರ ಆದ ದೇವರಲ್ಲಿ ಇಷ್ಟು ನಮೂನೆ ಆಗ್ಯಾವ ನಾವು. ಆದರೆ ಶ್ರುತಿ ಪ್ರಮಾಣ ಹೇಳ್ತದ, ಅನುಭವ ಹೇಳ್ತದ, ದೇವನೊಬ್ಬ ನಾಮ ಹಲವೊಂದು. ಇರ್ತಕ್ಕಂಥ ದೇವರು ಒಬ್ಬನೇ ಅನ. ನಾಮ ಅಂದ್ರೆ ಹೆಸರು ಬೇರೆ ಬೇರೆ ಅಷ್ಟೇ. ಆ ಹೆಸರೇ ದೇವರುಗಳಲ್ಲ. ಹೆಸರಿಲ್ಲದ ಯಾವುದದ ಅದು ದೇವರು. ಹೆಸರಿಲ್ಲದೆ ದೇವರು ನೋಡ್ರಿ. ಅದಕ್ಕೆ ನಾಮ ಅಂದ್ರೆ ಹೆಸರಿಲ್ಲ. ಯಾಕೆ ಹೆಸರಿಲ್ಲ ಅಂದ್ರೆ, ನಮ್ಮೆಲ್ಲರಿಗೂ ಒಂದೊಂದು ಹೆಸರಾವಿಲ್ಲ, ಎಲ್ಲರಿಗೂ ಒಂದೊಂದು ಹೆಸರಾವ. ಆ ದೇವರಿಗೆ ಹೆಸರಿಲ್ಲ. ಯಾಕ್ರಿ ಅಂದ್ರೆ ನಾವು ಹುಟ್ಟಿವಿ, ಅದಕ್ಕೆ ಹೆಸರಾದ. ಹೌದಿಲ್ಲ? ನಾವೆಲ್ಲ ಹುಟ್ಟಿವಿಲ್ಲ, ತಾಯಿಯ ಗರ್ಭದಿಂದ ಹುಟ್ಟಿ ಬಂದೀವಿ. ಹುಟ್ಟಿದ ವಸ್ತುವಿಗೆ ಹೆಸರನ್ನು ಇಡಲಿಕ್ಕೆ ಬರ್ತದ, ತೊಟ್ಟಿಲಲ್ಲಿ ಹಾಕಕ್ಕೆ ಬರ್ತದ, ಜೋಗಳ ಹಾಡಕ್ಕೂ ಬರ್ತದ. ನಾಳೆ ಒಂದು ದಿನ ಅದು ವಿನಶ್ಯತೆಯಾಗಿ ಮತ್ತೆ ಮಣ್ಣಲ್ಲಿ ಹಿಡಕ್ಕೂ ಬರ್ತದೆ. ದೇಹಕ್ಕೆ ಎರಡು ಖಾಯಂ. ಒಂದು ಹುಟ್ಟಿದಾಗ ತೊಟ್ಟಿಲ, ಸತ್ತಾಗ ಚಟ್ಟ. ಯಾವುದೇ ಧರ್ಮ ಇರಲಿ, ಹುಟ್ಟಿದಾಗ ತೊಟ್ಟಿಲಾಗ ಹಾಕಿರಲಿಲ್ಲ, ನಮಗೆ ಏನು ಹಾಕಿಲ್ಲ, ಹಾಕ್ಯಾರ. ಮತ್ತೆ ಮೊದಲನೇದು ತೊಟ್ಟಿಲ, ಕೊನೆಯದು ಚಟ್ಟ. ಹೋಗದ ಅದು. ಆಮೇಲೆ ಏನದ, ಮೊದಲು ಏನಿಲ್ಲ, ಎಲ್ಲಿತ್ತೇನೋ ಗೊತ್ತಿಲ್ಲ, ತಾಯಿ ಗರ್ಭದಿಂದ ಬಂತು, ಇದು ನಂದಂತು, ಅದನ್ನು ನನ್ನವರಂತೂ, ಇದು ಮಮಕಾರಕ್ಕೆ ಒಳಗಾಗಿ ಇವನೇನಂದ, ತಂದೆ ತಾಯಿ ಆದವರು ಮಗ ಅಂತ ಕರೆದ್ರು, ಮಗನಾದವನು ಅಪ್ಪ ಅಮ್ಮ ಅಂತ ಕರೆದ. ನಮಗೆಲ್ಲ ಅದೇ ಅಭ್ಯಾಸ ಆಯ್ತು. ನಾವು ಯಾರನ್ನ ಕೇಳಿ, ಯಾರತ ನಮ್ಮ ಮಗ, ಇವ್ರು ಯಾರು, ನಮ್ಮ ಅಪ್ಪ ಅಮ್ಮ. ದೇಹ ದೃಷ್ಟಿಯಿಂದ ಅಪ್ಪ ಅಮ್ಮ, ತಂದೆ ತಾಯಿ. ಒಳಗಡೆ ಇರುವಂತ ದೇವರನಲ್ಲ. ದೇವರ ದೃಷ್ಟಿಯಿಂದ ಯಾರು ತಂದೆ, ಯಾರು ಮಗ ಅಲ್ಲಿ. ದೇವರ ದೃಷ್ಟಿ ನೋಡಿದ್ರೆ ಎಲ್ಲರೂ ದೇವರ ಸ್ವರೂಪಗಳೇ, ಪರಮಾತ್ಮ ಸ್ವರೂಪಗಳೇ, ಆತ್ಮ ಸ್ವರೂಪಗಳೇ. ದೇಹ ದೃಷ್ಟಿಯಿಂದ ನೋಡಿದ್ರೆ ಮಾತ್ರ ಬೇರೆ ಬೇರೆ ಆದ. ಹಾಗಾಗಿ ಅರ್ಜುನ, ನೀನು ಏನು ಮಾಡು ಅಂದ್ರೆ, ಯಾವ ಆಡಂಬರದ ಮಾತುಗಳನ್ನು ಆಡದೆ ಪರಮಾತ್ಮನಲ್ಲಿ ನಿಶ್ಚಿತವಾದ ಸ್ಥಿರ ಬುದ್ಧಿಯನ್ನು ಉಂಟು ಮಾಡಿಕೊಳ್ಳಬೇಕಾಗಿದ್ದರೆ, ನಾನು ಇಲ್ಲಿಯವರೆಗೆ ಹಿಂದೆ ಜ್ಞಾನ ಬೋಧನೆ ಏನು ಮಾಡೀನಿ ಅದನ್ನು ವಿಚಾರ ಮಾಡಿ ನೋಡಿದರೆ ನಿನಗೆ ಸ್ಥಿರ ಬುದ್ಧಿ ಉಂಟಾಗ್ತದೆ. ಸ್ಥಿರ ಬುದ್ಧಿ ಅಂತ. ಹಾಗೆ ನಿರ್ದ್ವಂದ್ವ ತ್ರೈಗುಣ್ಯ ವಿಷಯ ವೇದ ನಿಶ್ಚೈತ್ಯ ಗುಣ್ಯ ಭವ ಅರ್ಜುನ. ನಿರ್ದ್ವಂದ್ವ ನಿತ್ಯ ಸತ್ವಸ್ಥ ನಿರ್ಯೋಗಕ್ಷೇಮ ಆತ್ಮವಾನ್ ಅಂತ ಮತ್ತೆ ಹೇಳ್ತಾರೆ. ಎಲೆ ಅರ್ಜುನ, ವೇದಗಳೆಲ್ಲ ತ್ರಿಗುಣಗಳ ಕಾರ್ಯರೂಪಿ ಪ್ರಪಂಚಕ್ಕೆ ವಿಷಯಗಳನ್ನು ತಿಳಿಸುತ್ತವೆ. ವೇದಗಳಲ್ಲಿ ತ್ರಿಗುಣ ಅಂದ್ರು ಮೂರು ಭಾಗನಾದ. ಆ ಮೂರು ಭಾಗದಲ್ಲಿ ತಮೋಗುಣ, ರಜೋಗುಣ, ಸಾತ್ವಿಕ ಗುಣದ ಪರವಾಗಿ ನಾವು ಕರ್ಮಪರರಿಗೆ ಏನು ಹೇಳಲ್ಲ. ಮಂದಮತಿಗೆ, ವಿಚಾರಿಗೆ, ದೈವಪರನಿಗೆ ಚಂದವೆನೆಪ ಕಾಂಡಗಳನ್ನು ಇಂತು ಒರೆವುದು ಅಂತ ಸರ್ಪಭೂಷಣ ಶಿವಯೋಗಿ ಹೇಳಿದರು.
ಕರ್ಮ ಯಾರಿಗೆ ಹೇಳ್ಯಾನ ವೇದದಲ್ಲಿ ಪರಮಾತ್ಮ ಅಂದರೆ ಮಂದಮತಿಗೆ ಅಂತ. ಏನು ತಿಳಿಲಾರ್ದ ಇವತ್ತು ಬರೇ ಹಿಂದಿನ ಹಲವು ಜನ್ಮಗಳನ್ನು ಕೂಡ ಸಂಸಾರಕ್ಕೆ ಹಾಳು ಮಾಡಿಕೊಂಡು ಬರೇ ಸಂಸಾರಕ್ಕೆ ಹಾಳು ಮಾಡಿದ. ಗಳಿಸ್ಬೇಕಂದ ಒಯ್ಬೇಕಂದ ಕೊನೆಗೆ ಹೋಗುವಾಗ ಒಯ್ಯಕ್ಕೆ ಆಗಲಾರ್ದ ಲಭ ಲಭ ಒಯ್ಕೊಂಡವನು. ಮೊದಲು ತಿಳ್ಕೊಂಡ್ರು ಜ್ಞಾನಿಗಳು ಕರ್ಮಾನುಸಾರ ಪುಣ್ಯ ಪಾಪದ ಅನುಸಾರವಾಗಿ ಈ ಜನ್ಮದಲ್ಲಿ ದೊರಕಲೇನ್ ಅದರೊಳು ಸಂತುಷ್ಟಿ. ವಿಚಾರವಂತರಾದ ಜಗತ್ತಿನಲ್ಲಿ ಅವ್ರು ಯಾವುದನ್ನು ಆಸೆ ಮಾಡಂಗಿಲ್ಲ, ಯಾವುದಕ್ಕೂ ನಿರಾಶೆವಂತರನ್ನಲ್ಲ. ಇದು ಬೇಡ ಅಂತಲೂ ಹೇಳಲ್ಲ, ಇದು ಬೇಕಂತಲೂ ಹೇಳಲ್ಲ. ಏನು ಮಾಡಿದರು ಅಂದರೆ ಪ್ರಾರಬ್ಧ ಹಣೆ ಬರದಲ್ಲಿ ಏನು ಬರಬೇಕಾಗ್ಯದ ಬರಲಿ, ಏನು ಹೋಗಬೇಕಾಗ್ಯದ ಹೋಗ್ಲಂದ್ರೆ ಅವರು. ಮತ್ತೆ ನೀನು ಬರಬೇಕಾಗದ ಬರಲಿ ಅಂದರೆ ನೀನು ಬಾ ಅಂತ ಹೇಳಿದ್ದು ಬರಂಗಿಲ್ಲ. ಹೋಗೋದು ಹೋಗಲಿ ಅಂತ ಹೇಳಿದ್ರೆ ನೀ ಹೋಗೊಂದದ್ದೆಲ್ಲ ಹೋಗೋದಲ್ಲ. ಏನು ಬರಬೇಕಾಗದ ಏನು ಹೋಗಬೇಕಾಗದ ಅದು ಹಿಂದಿನ ಜನ್ಮದ ಪ್ರಾರಬ್ಧದಲ್ಲಿ ನಿಶ್ಚಯವಾಗ್ಯದ. ಹಣೆ ಬರ ದೈವ ಅಂತ ಹೇಳ್ತೀವಲ್ಲ, ಬ್ರಹ್ಮಲಿಖಿತ. ಇಲ್ರಿ ನಾವು ಬಾಂಧದ್ದು ಬರ್ತದ ಹೋಗಂದದ್ದು ಹೋಗ್ತದೇನೋ ಅಂದರೆ ಶತಪ್ರಯತ್ನ 100 ಜನ್ಮ ಹೆತ್ತಿ ಪ್ರಯತ್ನ ಮಾಡಿದ್ರು ಕೂಡ ಬಾಂಧದ್ದು ಬರೋದಿಲ್ಲ, ಹೋಗಂದದ್ದು ಹೋಗೋದಿಲ್ಲ. ಪ್ರಮಾಣ ಏನ್ರಿ? ಅದಕ್ಕೆ ಪ್ರಮಾಣ ಬೇಕಲ್ಲ. ಸುಖ ದುಃಖಗಳು ತಾನಾಗಿ, ರೋಗಾದಿಗಳು ತಾನಾಗಿ ಬಂದು ಎಳಿಸಲು ನಿಜಗೊಂಡ್ರು. ರೋಗ ಬರಲಿ ಅಂತ ಯಾರಿನ ಅಪೇಕ್ಷೆ ಅದೇನು? ಬರಬಾರದು ಅಂತಲೇ ಅದ. ಪ್ರತಿಯೊಬ್ಬರಿಗೆ ರೋಗ ಬರಬಾರದು. ನಾವು ಬರಬಾರದು ಅಂತ ಅಪೇಕ್ಷೆ ಅದ, ರೋಗ ಬರ್ತಾವ. ಹೌದಿಲ್ಲ? ಅಂದ್ರೆ ನೀ ಬಾಂಧದ್ದು ಬಂತೇನು? ಆರೋಗ್ಯ ಬರಲಿ ರೋಗ ಹೋಗಲೆಂದಿ. ಇಲ್ಲಿ ಏನಾಗ್ಯದ? ರೋಗ ಬಂದದ, ಆರೋಗ್ಯ ಹೋಗ್ಯದ. ನೀ ಅಂದದ್ದು ಆಗಂಗಿದ್ರೆ ಬಾಂಧದ್ದು ಬರ್ತಿತ್ತು, ಹೋಗಂದದ್ದು ಹೋಗ್ತಿತ್ತು. ಆಗೋದಿಲ್ಲ ಅಂತ. ಅದಕ್ಕಾಗಿ ಅವ್ರು ತಿಳ್ಕೊಂಡಾರ ಏನು ಬರಬೇಕಾಗ್ಯದ ಬರ್ತದ, ಏನು ಹೋಗ್ಬೇಕಾಗ್ಯದ ಹೋಗ್ತದ. ಬಾರದು ಬಪ್ಪದು, ಬಪ್ಪದು ತಪ್ಪದು. ಅದಕ್ಕೆ ಏನು ಮಾಡು ಅಂದ್ರೆ ಬಯಸದಿರ್ಪದ ಲೇಸು ಅಂದ್ರು. ತಿಳ್ಕೊಂಡಲ್ಲೀಗ ಬಾಂಧದ್ದು ಹೋಗಂದದ್ದು ಬಪ್ಪದು ತಪ್ಪದು. ನೀನು ಒಣ ಚಿಂತೆ ಯಾಕೆ ಮಾಡ್ತದಂತ. ಇದು ಬಂದರೆ ಬೇಸಿತ್ತು, ಇನ್ನೊಂದಾದ್ರೆ ಬೇಸಿತ್ತು, ಇನ್ನೊಂದಾದ್ರೆ ಬೇಸಿತ್ತು. ಸುಮ್ಮನೆ ಕುಂತೀವೇನು ನಾವು? ಸುಮ್ಮನೆ ಕುಂತಿಲ್ಲ, ಪ್ರಯತ್ನ ಮಾಡ್ತಾ ಇದ್ದೀವಿ. ಮಾಡೋಣ. ನಾವು ಪ್ರಯತ್ನ ಮಾಡಿದ್ದೆಲ್ಲ ಬಂದದೇನು? ಬಂದಿಲ್ಲ. ಹಾಗಾಗಿ ಇಲ್ಲಿ ಪ್ರಪಂಚಕ್ಕೆ ವಿಷಯಗಳನ್ನು ತಿಳಿಸುತ್ತವೆ. ಆದ್ದರಿಂದ ನೀನು ತ್ರಿಗುಣರಹಿತ ಅರ್ಥಾತ್ ನಿಷ್ಕಾಮ್ಯ ಕರ್ಮಿಯು. ನೀನು ಹೇಗೆ ಮಾಡು ಕರ್ಮ ಅಂದ್ರೆ ನಿಷ್ಕಾಮದಿಂದ ಮಾಡು. ಮಾಡುವಂಗ ನೀ ಮಾಡು, ಅದರ ಫಲದ ಇಚ್ಛೆ ಅಪೇಕ್ಷೆಯನ್ನು ಮಾಡಬಾರ್ದು. ಮಾಡಂಗೆ ಮಾಡು. ಇದಕ್ಕೆ ಮಾಡಿದ ಕರ್ಮಕ್ಕೆ ಇಷ್ಟೇ ಫಲ ಸಿಗಬೇಕಂತ ಮಾಡಬೇಡ. ಅದು ಬಂಧನಕ್ಕೆ ಕಾರಣ ಆಗ್ತದ. ನಿಷ್ಕಾಮ್ಯ ಕರ್ಮ ಮೋಕ್ಷಕ್ಕೆ ಕಾರಣ ಆಗ್ತದೆ, ಮೋಕ್ಷ. ಹಾಗಾಗಿ ದುಃಖಾದಿ ದ್ವಂದ್ವಗಳಲ್ಲಿ ಆಸಕ್ತಿ ಇಲ್ಲದವನು, ಸುಖ ದುಃಖದಲ್ಲಿ ಆಸಕ್ತಿ ಇರಬಾರ್ದು ನೋಡ್ರಿ. ಸುಖದಲ್ಲಿಯೂ ಬಹಳ ಆಸಕ್ತಿ ಇರಬಾರ್ದು, ದುಃಖದಲ್ಲಿ ಬಹಳ ಆಸಕ್ತಿ ಇರಬಾರ್ದು. ಇವೆರಡು ನಮ್ಮಲ್ಲಿ ಇಲ್ಲೇನ್ರಿ ಅಂದರೆ ಆದರೂ ವಿಚಾರ ಮಾಡಿಲ್ಲ. ಇಲ್ರಿ ದುಃಖದಾಗ ಬಹಳ ಆಸಕ್ತರಾಗ್ಯಾರ ಅಂತ ಅನ್ಕೊಳ್ಳೋಣ.
ಯಾರ ಮನೆಯಲ್ಲಿ ಆದರೂ ಕೂಡ ಏನೋ ಒಂದು ಮರಣ ಸುದ್ದಿಯನ್ನು ಕೇಳಿದ್ದೀವಿ, ಅವ್ರ ದುಃಖವನ್ನು ಹೇಳಂಗಿಲ್ಲ, ಹೇಳೋಕೆ ಬರಲಾರ್ದು ಅಷ್ಟು ದುಃಖ ಶೋಕ ಇರ್ತದೆ. ಅದು ಎಷ್ಟು ದಿವಸ ಆದವರಲ್ಲಿ? 2 ದಿನ 3 ದಿನ ಆಯಿತು, ದಿವಸ ಮಾಡಿ ಸಿಹಿ ಉಂಡುವಿಲ್ಲ, ಮರ್ತಾ ಬಿಡ್ತೀವಿ ನಾವು. ನಿಜವಾಗಿ ದುಃಖದಲ್ಲಿ ನಾವು ಆಸಕ್ತಿ ಇತ್ತಂದರೆ ಸಾಯ್ತಾನ ಹತ್ಕಂತಿರ್ಬೇಕಾಗಿತ್ತು. 5 ದಿನದ ಕೈ ತೊಳ್ಕೊಂಡು ನಡಪ್ಪ ಸತ್ತವರಿಂದ ಯಾರು ಸಾಯ್ತಾರೆ? ನಡ್ರಿ ನಿಮ್ಮ ಕೆಲಸ ನೀವು ಮಾಡ್ರಿ, ನಿಮ್ಮ ಕೆಲಸ ನೀವು ಮಾಡ್ರಿ, ಒಂದಲ್ಲಿ ಯಾಕೆ ಕುಂತ್ರಿ ಎಲ್ಲರೂ, ನಡ್ರಿ ನಿಮ್ಮ ಕೆಲ್ಸಕ್ಕೆ ನೀವು ಹೋಗ್ರಿ ಅಂತ ಕಳಿಸ್ತೀವಿಲ್ಲ. ದುಃಖ ಎಷ್ಟಾಗಿದೆ ಇಲ್ಲಿ, ಹೇಳತೀರದ ದುಃಖ ಆ ಸಂದರ್ಭದಲ್ಲಿ. ಆದರೆ ಅಲ್ಲಿ ಆಸಕ್ತಿ ಇಲ್ಲ ನೋಡು. ಅದರಂತೆ ಸುಖ ಬಂದಾಗ ಕೂಡ ಬಹಳ ಆಸಕ್ತಿ ಇರಬಾರ್ದು. ಯಾಕಂದ್ರೆ ಸುಖ ದುಃಖಗಳು ಹಗಲು ರಾತ್ರಿ ಇದ್ದಂಗಿವು. ಬಹಳ ಜನ ರಾಜ ಮಹಾರಾಜರು, ಚಕ್ರಾಧಿಪತಿಗಳು, ಅಲೆಕ್ಸಾಂಡರ್ ಅನ್ನಂಥವರು, ಇನ್ನೂ ಎಷ್ಟೆಷ್ಟೋ ಮಹಾತ್ಮರು ಜಗತ್ತಿನಲ್ಲಿ ಆಗಿ ಹೋಗ್ಯಾರ. ಆದರೂ ಕೂಡ ಅವ್ರಿಗೆಷ್ಟೋ ಕಷ್ಟಗಳು ಬಂದವು. ಪಾಂಡವರಿಗೆ ಎಷ್ಟು ಕಷ್ಟ ಬಂದವು, ಹರಿಶ್ಚಂದ್ರನಿಗೆ ಎಷ್ಟು ಕಷ್ಟ ಬಂದವು, ರಾಮಚಂದ್ರನಿಗೆ ಎಷ್ಟು ಕಷ್ಟ ಆದವು, ಶ್ರೀಕೃಷ್ಣನಿಗೆ ಎಷ್ಟು ಕಷ್ಟ ಆದವು. ಆದರೂ ಕೂಡ ಅವ್ರ ಕಷ್ಟ ಬಂದಾಗ ಕುಗ್ಗಲಿಲ್ಲ, ಸುಖ ಬಂದಾಗ ಹಿಗ್ಗಲಿಲ್ಲ, ತಮ್ಮ ಧರ್ಮವನ್ನು ಮಾತ್ರ ತಾವು ಬಿಡಲಿಲ್ಲ. ಧರ್ಮ ಬಿಟ್ರೇನು? ಕಷ್ಟ ಆದಂತ ಹರಿಶ್ಚಂದ್ರ ಧರ್ಮ ಬಿಡಲಿಲ್ಲ, ಕಷ್ಟ ಆದಂತ ರಾಮ ಧರ್ಮ ಬಿಡಲಿಲ್ಲ. ಕಷ್ಟ ಸುಖದಲ್ಲಿ ದ್ವಂದ್ವ ಎರಡವು, ಒಂದ್ಸಲ ಅವು ಬರ್ತಾವ, ಒಂದ್ಸಲ ಇವು ಬರ್ತಾವ. ಅದು ಶಾಶ್ವತ ಅಲ್ಲ. ಬಡತನ ಆಧಾರ್ ಕಾರ್ಡಲ್ಲಿ ನಮ್ಮ ಹೆಸರೆಲ್ಲ ಖಾಯಂ ಇರ್ತಾವ, ಆದರೆ ಬಡತನ ಶ್ರೀಮಂತಿಕೆ ಅದ್ರಾಗ ಬರದೇನು ಖಾಯಮು. ಬಡತನದಲ್ಲಿ ತೆಗೆದಂತ ಆಧಾರ ಕಾರ್ಡು ಇನ್ನು 10 ವರ್ಷದಲ್ಲಿ ಇನ್ನೊಂದು ಥರ ಆಗಿರ್ತದೆ, ಖಾಯಂ ಅಲ್ಲ ಅಂತ. ಹಾಗಾಗಿ ಯೋಗಕ್ಷೇಮವನ್ನು ಬಯಸದೆ, ಇಲ್ಲಿ ಯೋಗ ಮತ್ತು ಕ್ಷೇಮ ಅಂತ 2 ವಿಚಾರವ, ಅವುಗಳನ್ನು ಬಯಸದೆ ಯಾವಾಗಲೂ ನಾವು ಭಗವಂತನ ಕಡೆ, ಪರಮಾತ್ಮನ ಕಡೆ, ಆತ್ಮನ ಕಡೆ, ಮುಖ್ಯವಾಗಿ ನಾವು ಆತ್ಮನ ಕಡೆ ಹೋಗ್ಬೇಕಾಗಿದೆ. ಬೇರೆ ಎಲ್ಲೆಲ್ಲೋ ತಿರುಗಿ ಎಲ್ಲೆಲ್ಲೋ ಓಡಾಡಿ ಎಲ್ಲಿ ಹೋಗಿ ಬಂದರೂ ಕೂಡ ಸಮಾಧಾನ ಶಾಂತಿ ಆಗೋದಿಲ್ಲ. ನಮ್ಮ ಸ್ವರೂಪದ ಕಡೆ ನಾವು ಹೋದಾಗ ಅವಾಗ ಶಾಂತಿ ಆಗ್ತದೆ, ಸುಖ ಆಗ್ತದೆ, ಅವತ್ತೇ ನೆಮ್ಮದಿ ಆಗ್ತದೆ. ಅದಕ್ಕೆ ಏನು ಮಾಡಬೇಕು ಅಂದರೆ ಸ್ವಲ್ಪ ಪ್ರಯತ್ನ ಮಾಡಬೇಕಂತ. ಏನು ಪ್ರಯತ್ನ ಅಂದರೆ, ಇವತ್ತು ಎಷ್ಟೋ ಜನ ವಿದ್ಯೆಯನ್ನು ಕಲಿತು ದೊಡ್ಡ ದೊಡ್ಡ ಕಾಲೇಜಿನಲ್ಲಿ, ಯೂನಿವರ್ಸಿಟಿಯಲ್ಲಿ ಪ್ರಾಧ್ಯಾಪಕರಾಗ್ಯಾರ. ಆ ಮಕ್ಕಳಿಗೆ ಎಂತೆಂಥ ತಂತ್ರಜ್ಞಾನ, ವೈದ್ಯಕೀಯ, ಕಾನೂನಿನ ಇನ್ನೂ ಅನಂತ ಜ್ಞಾನವನ್ನು ಕೊಡ್ತಕ್ಕಂಥ ಎಷ್ಟೋ ಮಂದಿ ಪ್ರಾಧ್ಯಾಪಕರಾರ. ಅದು ದೊಡ್ಡ ಕೆಲಸ, ಸಾಮಾನ್ಯ ಕೆಲಸ ಅಲ್ಲ. ಅವರಿಗೂ ಕೂಡ ಸಮಾಧಾನ ಇಲ್ಲ ನೋಡ್ರಿ. ಅವ್ರಿಗೂ ಇಲ್ಲಿ ಹೇಳುವಾಗ ಭಾಳ ಕಲ್ತಾರಂತ ಅನಿಸ್ತದ, ಮನೆಗೆ ಹೋದಾಗ ನೋಡೋದು ಗೊತ್ತಾಗ್ತದ, ಎದ್ಲಗಾಟ ಇರ್ತದ, ಶಾಂತಿ ಇರಂಗಿಲ್ಲ ಅವ್ರಿಗೆ. ಅದಕ್ಕೆ ಏನು ಮಾಡಬೇಕು? ಪ್ರಾಧ್ಯಾಪಕರು ಆದರೂ ಕೂಡ ಅವರು ಆಧ್ಯಾತ್ಮದ ಕಡೆ ಹೋಗ್ಬೇಕು, ಇದನ್ನು ಮಾಡಬೇಕು. ಉಳಿದ ಸಮಯದಲ್ಲಿ ಆಧ್ಯಾತ್ಮಿಕ ಅಲ್ಲಿ ಹೋಗ್ಬೇಕು. ಆವಾಗ ಪ್ರಾಧ್ಯಾಪಕರಿಗೆ ಆಧ್ಯಾತ್ಮದ ಕಡೆ ಹೋದ್ರೆ ಶಾಂತಿ ಆಗ್ತದೆ. ಇನ್ನು ಕಾನೂನನ್ನು ಕಲಿತವರು ಬಹಳ ಮಂದಿ ಯಾರ, ಕಾನೂನು ಲಾಯರ್ ಅಂತಾರಲ್ಲ, ಲಾಯರ್ ಅದ, ನ್ಯಾಯವಾದಿಗಳಾರ, ಅನಂತ ಜನ. ಅದೊಂದು ವ್ಯವಸ್ಥೆ. ಅವರಿಗೂ ಕೂಡ ಶಾಂತಿ ಆದೇನು?
ನ್ಯಾಯವನ್ನ ನಿರ್ಣಯ ಮಾಡ್ತಾರೆ ನ್ಯಾಯಾಧೀಶ, ಅದು ಒಪ್ತೀವಿ. ಆದರೆ ಆತನಿಗೂ ಕೂಡ ನಾ ಸಾಯ್ತೀನಿ ಅಂತಕ್ಕಂಥ ಭಯ ಅದ. ಅದಿಲ್ಲ, ಪ್ರಾಧ್ಯಾಪಕ ಕೂಡ ಅದ, ನಾ ಸಾಯ್ತೀನಿ ಅಂತ ಭಯ ಅದ. ಅವ್ರು ಎಲ್ಲಿಗೆ ಹೋಗ್ಬೇಕು? ಕಾನೂನನ್ನ ಕಲಿತವರು ಧರ್ಮದ ಕಡೆ ಗಮನ ಕೊಡ್ಬೇಕು. ಅವ್ರು ಎಲ್ಲಿವರೆಗೂ ಕಾನೂನು ಅಂತ ಹಿಡ್ಕೊಂಡು ಧರ್ಮಕ್ಕೆ ತಿಲಾಂಜಲಿ ಕೊಡ್ತಾರಲ್ಲ, ಅವರಿಗೆ ನವ ನರಕ ತಪ್ಪದು. ಮುಂದಿನ ದೇಹಗಳಲ್ಲಿ ಬಹಳಷ್ಟು ದುಃಖವನ್ನು ಕಷ್ಟವನ್ನು ಅನುಭವಿಸ್ಬೇಕಾಗಿದೆ. ಅವರು ಪ್ರಪಂಚಕ್ಕೋಸ್ಕರವಾಗಿ ಕಾನೂನನ್ನು ಪಾಲನೆ ಮಾಡು, ಅದು ಹೆಚ್ಚಿನ ಗಮನ ಧರ್ಮದ ಕಡೆ ಕೊಡಬೇಕು. ಇವತ್ತು ಪ್ರತ್ಯಕ್ಷ ಪ್ರಮಾಣದಿಂದ ಏನೇನೋ ಆಗಿರ್ತಾವ, ಕಾನೂನಿನ ಚೌಕಟ್ಟಿನಿಂದ ಬಿಡುಗಡೆಯಾಗಿ ಮನೆಗೆ ಬರ್ತಾರೆ. ಇದು ಧರ್ಮದ ಕಡೆ ಹೋಗ್ಯಾರ ಇವರು? ಅಧರ್ಮ ಕಡೆ ಹೋದ್ರಂತ ಅರ್ಥ ಅಲ್ಲ. ಧರ್ಮ ಕಡೆ ಹೋಗಿ ಬಿಡುಗಡೆ ಆಗಬೇಕಾದ್ರೆ ಕಷ್ಟ ಆದಂದಾಗ ಅಧರ್ಮದಿಂದ ನೀವು ಕಾರ್ಯವನ್ನು ಮಾಡಿ ಸುಖ ಪಡೋದು ಯಾವಾಗ ಅಂತ. ಅವರೆಲ್ಲಿ ಹೋಗ್ಬೇಕು? ಧರ್ಮದ ಕಡೆ ಹೋಗ್ಬೇಕು. ಇನ್ನು ಲೌಕಿಕರು ನಾವೆಲ್ಲ ಇದೇ ಪ್ರಪಂಚ, ಇದೇ ಹೆಂಡ್ರು, ಇದೇ ಮಕ್ಕಳು, ಇದೇ ಹೊಲ, ಇದೇ ಮನೆ, ಇದೇ ಸಂಸಾರ, ಇದೇ ಜಂಜಾಟದಾಗ ನಂದು ನಾನು ನಂದು ಅಂತ ಏನು ಒದ್ದಾಡಿಕಂತ ಹೋಗುತ್ತೀವಲ್ಲ, ನಮಗೆ ನಿಶ್ಚಯವಾದ ಶಾಂತಿ ಆಗಬೇಕಾಗಿತ್ತು ಅಂದರೆ ಲೌಕಿಕದಲ್ಲಿ ಇದ್ದವರೆಲ್ಲರೂ ಅಲೌಕಿಕದ ಕಡೆ ಹೋಗ್ಬೇಕು. ಅಲೌಕಿಕ ಅಂದರೆ ಈಗ ನಡೆದಲ್ಲ, ಇದೇ ಅಲೌಕಿಕ. ಎಲ್ಲಿ ಬಿಟ್ಟು ಓಡೋಗೋದು ಅಲ್ಲೇದು. ಸಂತರ, ಶರಣರ, ಮಹಾತ್ಮರ, ಮೌಲ್ಯಗಳ ಉತ್ತಮವಾದ ಸತ್ಯವಾದ ಮಾತುಗಳು ಯಾರು ಆದ್ರೇನು ಆ ಮಾತುಗಳನ್ನು ಕೇಳಲಿಕ್ಕೆ ನಾವು ಆಸಕ್ತರಾಗಬೇಕು. ಮಾತುಗಳನ್ನು ಕೇಳಿ ಅಲ್ಲೇ ಬಿಟ್ಟು ಬರಬಾರದು. 100 ಮಾತುಗಳನ್ನು ಕೇಳಿದರೂ 100 ನೆನಪಿಡಲಿಕ್ಕೆ ಸಾಧ್ಯ ಇಲ್ಲ. 100 ಮಾತು ಕೇಳಿ 100 ನೆನಪಿಡಕ್ಕೆ ಸಾಧ್ಯ ಇಲ್ಲ. ಆ 100ರಲ್ಲಿ ಪ್ರತಿದಿನ ಒಂದು 3 ಆದರೂ, 100 ಬೇಡ, ಒಂದು 3 ಮಾತಾದರೂ ಮನೆಗೆ ತರಬೇಕು. ಮನೆಗೆ ತರಬೇಕಾದ್ರೆ ಮನುಷ್ಯನಾಗ ಉಳಿದಿರ್ಬೇಕು ಅವು. ಈಗ ಎಲ್ಲಾನ ದೇವ್ರ ಗುಡಿಗೆ ಹೋದ್ರಿ, ಪ್ರಸಾದ ಕೊಡ್ತಾರ, ಚೀಲ ತರ್ತೀರಿ, ಮತ್ತೆ ಇನ್ನೊಂದು ಕೊಡ್ತಾರ, ತರ್ತೀರಿ, ತರಕ್ ಬರ್ತಾವವು. ಆದ್ರೆ ಮಾತುಗಳನ್ನ ಎದುರಿಗೆ ತರ್ತೀರಿ. ಮಾತುಗಳನ್ನ ಚೀಲದಲ್ಲಾಗಲಿ, ಬಂಗಾರದ ಬಟ್ಟಲಲ್ಲಾಗಲಿ, ಬೆಳ್ಳಿ ಬಟ್ಟಲಲ್ಲಾಗಲಿ ಕಟ್ಟಿಕೊಂಡು ಬರೋವಲ್ಲವು. ಆ ಶ್ರೀಗುರು ವಚನ ಉಪದೇಶ ಏನದ, ಅವರು ಮಾಡುವಂಥ ಉಪದೇಶದ ವಾಕ್ಯಗಳನ್ನು ಮನುಷ್ಯನಲ್ಲಿ 100 ಬಿಡೋಣ, 100 ಆದರೂ ಮನುಷ್ಯನನ್ನು ತಗೊಂಬಂದು ಏಕಾಂತವಾಗಿ ಮಲಗಿದಾಗ, ಗದ್ದಲ ಬೇಡ, ನಿಷಿದ್ಧವಾಗಿ ಮಲಗುವಾಗ ಸ್ವಲ್ಪ ವಿಚಾರ ಮಾಡೋದು. ಹೌದಲ್ಲ, ಇವತ್ತು ಶಾಸ್ತ್ರದಲ್ಲಿ ಸುಳ್ಳೆ ಎಲ್ಲ ಸುಳ್ಳೆ, ದೇನು ಸುಳ್ಳಾದ, ಜಗತ್ತು ಸುಳ್ಳಾದ, ಇದರ ಖರೆ ಏನದ, ಅವ್ರು ಹೇಳೋ ಮಾತು ಸರಿ ಅದಲ್ಲ, ಏನಿರಬಹುದು ಅಂತ ವಿಚಾರ ಮಾಡ್ತಾ ಹೋದಂಗೆಲ್ಲ ನಿಮ್ಮನ್ನು ಎಳ್ಕೊಂಡು ಇಲ್ಲಿ ಕರ್ಕೊಂಬರ್ತವ್ರು. ಯಾಕಂದ್ರೆ ಪ್ರಶ್ನೆ ನಿಮ್ಮಲ್ಲಿ ಹುಟ್ಟಿತಂದ್ರೆ ಉತ್ತರ ಸಿಗೋತನ ಸಮಾಧಾನ ಆಗೋದಿಲ್ಲ ಮನುಷ್ಯಗೆ. ನೋಡ್ರಿ, ಪ್ರಪಂಚದಲ್ಲಿ ಒಂದು ಚಹಾ ಕುಡಿಬೇಕಂತ ಮನಸ್ಸು ಮಾಡಿತು, ಹಸಿವೆ ಆಗದಂತ ಮನಸ್ಸಿಗೆ ಅನಿಸ್ತಂದ್ರೆ ನೀವು ಚಹಾ ಕುಡಿಯತಾನ, ಊಟ ಮಾಡತಾನ ಮನಸ್ಸಿಗೆ ಸಮಾಧಾನ ಆಗೋದಿಲ್ಲ. ಆಗ್ತದೇನು? ಅದ್ರಂಗ ಮನುಷ್ಯನಲ್ಲಿ ಮೊದಲು ಸಂಶಯ ಜಾಗೃತ ಆಯ್ತು ಅಂದಾಗ ಅದಕ್ಕೆ ಉತ್ತರ ಸಿಗೋತನ ಮನಸ್ಸಿಗೆ ಸಮಾಧಾನ ಆಗೋದಿಲ್ಲ. ಆ ಉತ್ತರವನ್ನು ಪಡೆದಕ್ಕೋಸ್ಕರವಾಗಿ ಅರ್ಜುನ ತನ್ನ ಮನದಾಳದ ಪ್ರಶ್ನೆಯನ್ನ ಶ್ರೀಕೃಷ್ಣ ಭಗವಂತನ ಮುಂದೆ ಇಟ್ಟಾನ. ಅವನ ಸಂಶಯವನ್ನ ಕಳೆದಕ್ಕೋಸ್ಕರವಾಗಿ ಶ್ರೀಕೃಷ್ಣ ಭಗವಂತ ಉಪದೇಶ ಮಾಡಕತ್ತಾನ.
ಈ ಉಪದೇಶ ಮಾಡೋನು ಕೃಷ್ಣ ಉಪದೇಶ ಮಾಡತ್ತ. ಉಪಾಸಕ ಯಾರು ಅಂದರೆ ಅರ್ಜುನ. ಆದರೆ ಈ ಸಂವಾದ ಕೇಳೋರು ಯಾರು ಅಂದರೆ ಅಲ್ಲಿ ಸಂಜೆ ಹೇಳಕತ್ತನ, ಧೃತರಾಷ್ಟ್ರ ಮಹಾರಾಜ ಕೇಳಕತ್ತಾನ. ನಡೆದದ್ದು ಇಲ್ಲಿ, ಅಲ್ಲಿ ಹೇಳದು ಕೇಳೋದು ನಡೆದದ್ದು ಅಲ್ಲಿ ಅರಮನೆಯಲ್ಲಿ, ರಣರಂಗ ಮಧ್ಯದಲ್ಲಿ ಅಲ್ಲ. ಆ ಕಾರಣ ನೀನು ಯಾವಾಗಲೂ ಅಂದ್ರೇನು, ಯಾವಾನ್ ಅರ್ಥ ಉದಾಪನೆ ಸರ್ವತಃ ಸಂಪ್ರತೋದಕೆ ತಾವಾನ್ ಸರ್ವೇಷು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ ಅಂತ ಮುಂದೆ ಎಲ್ಲ ಕಡೆಗಳಿಂದಲೂ ತುಂಬಿ ತುಳುಕುವ ಜಲಾಶಯ ದೊರಕಿದಾಗ ಚಿಕ್ಕ ಪುಟ್ಟ ಕೆರೆ ಕುಂಟೆಗಳಿಂದ ಮನುಷ್ಯರಿಗೆ ಎಷ್ಟು ಪ್ರಯೋಜನ ಅಂತ. ಏನು ಪ್ರಯೋಜನ ಅದಪ್ಪ? ಸಾಮಾನ್ಯವಾಗಿ ದಾರಿ ಹಿಡಿದು ಹೋಗುವಾಗ ಬಹಳಷ್ಟು ಅನುಭವ ಬರ್ತಾವೆ. ಮೊದಲು ಒಂದು 5 ರೂಪಾಯಿ 10 ರೂಪಾಯಿ ಬಿಂದೆ ಅಲ್ಲಿ ಬಿದ್ದು ಅಂತ ಇಟ್ಕರಿ, ಅವನು ಆರಿಸ್ತಾನ, ಇಲ್ಲಿ ದುಡ್ಡು ಬಿದ್ದಾವಂತ. ಸ್ವಲ್ಪ ದೂರ ಹೋಗೋದ್ರಾಗ ಅಲ್ಲಿ 100 ರೂಪಾಯಿ ನಾಣ್ಯ ಬಿದ್ದಿತ್ತಂದ್ರೆ 10 ರೂಪಾಯಿ 5 ರೂಪಾಯಿ ಬಿಡ್ತಾನೆ, 100 ರೂಪಾಯಿ ನಾಣ್ಯವನ್ನು ಆಯ್ಕೆ ಮಾಡಿತಾನೆ. ಇದಕ್ಕೊಂದು ದೃಷ್ಟಾಂತ ಕೂಡ ಹೇಳಿವಿ ನಾವು. ಹೇಗಿದೆ ಅಂದರೆ, ಒಂದು ಊರಲ್ಲಿ ಒಬ್ಬ ಜ್ಞಾನಿ ಬಂದಿದ್ದ, ಮಹಾಪುರುಷ ಬಂದಿದ್ದ, ವಾಕ್ಸಿದ್ಧಿಯುಳ್ಳವನು ಮತ್ತು ಭಕ್ತರ ಫಲದ ಇಚ್ಛೆ ಆಪೇಕ್ಷೆಯನ್ನು ಪೂರೈಸುವಂಥ ಸಾಮರ್ಥ್ಯವುಳ್ಳವನು. ಹೀಗೆ ಇರುವಾಗ ಆ ಊರಿನ ಸಮೀಪದಲ್ಲಿ ಪರ ಊರಿನ ಒಬ್ಬ ವ್ಯಕ್ತಿ ಇದ್ದ. ಅವನು ಹೇಗಿದ್ದ ಅಂದರೆ ಕಡುಲೋಭಿ. ಲೋಭಿ ಬೇರೆ, ಕಡುಲೋಭಿಗಳು ಬೇರೆ. ಲೋಭಿ ಅಂದ್ರೇನು, ತಾನು ತಿಂತಾನ, ಮಂದಿ ಕೊಡಂಗಿಲ್ಲ, ಇವನು ಲೋಭಿ. ತನಗೇನು ಕಷ್ಟ ಇಲ್ಲ, ಮಂದಿಗೆ ಮಾತ್ರ ಕೊಡಂಗಿಲ್ಲ, ಲೋಭಿ. ಕಡುಲೋಭಿ ಅಂದರೆ ತಾನು ತಿನ್ನಂಗಿಲ್ಲ, ತಿನ್ನೋರಿಗೂ ಬಿಡಂಗಿಲ್ಲ. ಇದು ಹೇಗಂದ್ರೆ ಹೊಟ್ಟಿನ ಬಣವೆಯ ಮೇಲೆ ನಾಯಿ ಮಲಗಿದಂತೆ. ರೈತ ರಾಶಿ ಮಾಡ್ತಾನ, ಹೊಟ್ಟು ಹಾಕ್ತಾನ, ಸುತ್ತ ಬೇಲಿ ಹಚ್ತಾನ, ದನಕರ ತಿನ್ನಬಾರ್ದಂತ. ಅದ್ರಾಗೇನು ಅಲ್ಪ ಸ್ವಲ್ಪ ಸಂದು ಮಾಡಿಕೊಂಡು ಕೊನೆಯಿಂದ ದನಗಳಿಷ್ಟು ಮೇಯ್ತಿದ್ವು. ಆ ಸಂದರ್ಭದಲ್ಲಿ ಒಟ್ಟಿನ ಬಣವೆ ಮೇಲೆ ಒಂದು ನಾಯಿ ಹೋಗಿ ಮಲಗಿತ್ತು. ನಾಯಿ ಅದು ಒಟ್ಟು ತಾನು ತಿನ್ನಂಗಿಲ್ಲ, ತಿನ್ನಕ್ ಬಂದಂತ ದನಗಳಿಗೂ ಕೂಡ ತಿನ್ನಕ್ ಬಿಡಂಗಿಲ್ಲ. ಏನರ್ಥ? ಕಡುಲೋಭಿ ಅಂತ. ತಾನು ತಿನ್ನಲಿಲ್ಲ, ತಿನ್ನೋದಕ್ಕೂ ಬಿಡಲಿಲ್ಲ. ಈಗ ಜಗತ್ತಿನಲ್ಲಿ ಕಡುಲೋಭಿ ಇದ್ದ. ಅವನು ಬಹಳ ದಿನ ದಾರಿ ಕಾಯ್ತಿದ್ದ, ನನಗೆ ಶ್ರೀಮಂತಿಕೆ ಕೊಡುವಂತ, ಶ್ರೀಮಂತನನ್ನಾಗಿ ಮಾಡುವಂತ ಪುಣ್ಯಾತ್ಮರು ಯಾವಾಗ ದೊರಕ್ತಾರೋ, ಎಲ್ಲಿ ಇದ್ದಾರೋ ಅಂತ ಅನ್ನೋದ್ರೊಳಗಾಗಿ ಪಕ್ಕದಲ್ಲೇ ಒಬ್ಬ ಮಹಾಜ್ಞಾನಿ ಬಂದಂತ ಗೊತ್ತಾದಾಗ ಅಲ್ಲಿ ಹೋಗಿ ನಮಸ್ಕಾರವನ್ನು ಮಾಡಿ, ಅವ್ರಿಗೆ ಗೊತ್ತಾಯ್ತು ಜ್ಞಾನಿಗಳಿಗೆ, ಇವನು ಯಾತಕ್ಕೆ ಬಂದನ, ಮೋಕ್ಷಕ್ಕಾಗಿ ಬಂದವನಲ್ಲ, ಧರ್ಮಕ್ಕಾಗಿ ಬಂದವನಲ್ಲ, ಜ್ಞಾನಕ್ಕಾಗಿ ಬಂದವನಲ್ಲ, ಇವನು ಧನದ ಲೋಭಿ, ಹಣಕ್ಕೋಸ್ಕರ ಬಂದನಂತ ಗೊತ್ತಾಯ್ತು. ಆವಾಗ ಬಾಯಿ ಬಿಟ್ಟು ಹೇಳ್ದ, ಅಪ್ಪ ನನಗೆ ಬಡತನ ಬಹಳ ಅದ, ಐಶ್ವರ್ಯದ ಅವಶ್ಯಕತೆ ಅದ, ದಯಮಾಡಿ ಕುರ್ರು ಮಾಡಿ ನನಗೆ ಶ್ರೀಮಂತನಾಗಿ ಮಾಡುವಂತ ಆಶೀರ್ವಾದವನ್ನು ಮಾಡ್ರಿ ಎಂದ. ಆವಾಗ ಯೋಗಿ ಹೇಳ್ದ, ಆಯ್ತು, ಒಂದು ಕೆಲಸ ಮಾಡೋಣ, ಹೀಗೆ ಸ್ವಲ್ಪ ದೂರ ಉತ್ತರ ದಿಕ್ಕಿಗೆ ಹೋಗು. ಅಲ್ಲಿ ಒಂದು ಸ್ವಲ್ಪ ದೂರ ಹೋದ ಮೇಲೆ ದೊಡ್ಡ ಗುಂಡನ್ನು ಮುಚ್ಚಿದಂತ ಒಂದು ಗುಹೆ ಕಾಣ್ತದೆ. ಗುಹೆ ಪಕ್ಕದಲ್ಲಿ ಗುಂಡ ಅದ, ಅಲ್ಲಿ ಗುಹೆ ಅದ. ಆ ಗುಹೆ ಒಳಗೆ ನೀನು ಹೋಗು.
ಹೋಗಿ ನಿನಗೆ ಎಷ್ಟು ಸಂಪತ್ತು ಬೇಕಾಗ್ಯದ ಅಷ್ಟು ಸಂಪತ್ತನ್ನು ತಗೊಂಡು ನೀನು ಬರಬಹುದು, ನಿನಗೆ ಶುಭವಾಗಲಿ ಅಂದ. ಇವನಿಗೆ ಎಷ್ಟು ಆನಂದ ಆಯ್ತು ಅಂದರೆ ಹೇಳಾದಷ್ಟು ಆನಂದ. ಮನಸ್ಸಿನಲ್ಲಿ ಲೆಕ್ಕ ಮಾಡಿದ, ಎಷ್ಟು ತರಬೇಕು ಅದರಿಂದ ಮುಟ್ಟೇ ಇಲ್ಲ, ಈಗಲೇ ಶುರು ಮಾಡಿದ ನೋಡ್ರಿ. ಮತ್ತೆ ಅನಿಸ್ತು ನೋಡೋಣ, ಹೋಗೋಣ, ಆಮೇಲೆ ವಿಚಾರ ಮಾಡೋಣ ಅಂತ ಹೋಗಕ್ಕೆ ತಯಾರಾದ. ಆ ಯೋಗಿ ಸ್ವಲ್ಪ ನಿಲ್ಲು ಅಂದರು. ಯಾಕ್ರಿ ಅಂದ. ನೋಡು, ನಾನು ಈಗ ಏನು ಹೇಳಿನಲ್ಲ, ಒಂದು ಕಾನೂನು ಅದ. ಬೆಳಗ್ಗೆ ಹೋಗಿ ಸಾಯಂಕಾಲ ಸೂರ್ಯ ಮುಳುಗೋದ್ರ ಒಳಗಾಗಿ ಆ ಗುಹೆಯನ್ನು ಬಿಟ್ಟು ನೀವು ಹೊರಗೆ ಬರಬೇಕು. ಸೂರ್ಯ ಮುಳುಗೋವರೆಗೂ ನೀರಬಾರದು. ಸೂರ್ಯ ಮುಳುಗೋದ್ರ ಒಳಗಾಗಿನೇ ಹೊರಗೆ ಬರ್ಬೇಕು. ನೀವು ಎಷ್ಟಾದ್ರೂ ತಗೊಂಬ ಸಂಪತ್ತು, ಅದು ನೆನಪಿರಲಿ. ಹೊತ್ತು ಮುಳುಗೋದ್ರೊಳಗಾಗಿ ಹೊರಗೆ ಬಂದ. ಆಗಲಿಂದ ಅವನು ಒಂದು ತಾಸಿನ ಕೆಲಸ, ಅಲ್ಲೇನು ಬಹಳ ಆದಂತ ಹೋದ. ಹೋಗಿ ಗುಹೆ ಒಳಗೆ ಹೋಗ್ತಾನೆ. ಪ್ರಥಮದಲ್ಲಿ ಅವನಿಗೆ ಬೆಳ್ಳಿಯ ನಾಣ್ಯಗಳು, ಇನ್ನಿತರ ನಾಣ್ಯಗಳು ಸಿಕ್ಕಾಗ ಓಹೋ ಅಂದ. ಚೀಲ ತಗೊಂಡೋಗಿದ್ದ. ಚೀಲದಾಗ ತುಂಬಿದ, ಇಷ್ಟು ತುಂಬಿದ ಮೇಲೆ ಸಮಾಧಾನ ಆಗಿಲ್ಲ. ಮತ್ತೆ ಸ್ವಲ್ಪ ಮುಂದಕ್ಕೆ ಹೋದ. ಅಲ್ಲಿ ನೋಡ್ತಾನೆ ಬಂಗಾರದ ನಾಣ್ಯಗಳವ. ಅವಾಗಂದ ಅವನು, ಈ ಬೆಳ್ಳಿಯ ನಾಣ್ಯಗಳನ್ನು ತಗೊಂಡೋದಕ್ಕಿಂತ ಬಂಗಾರದ ತಗೊಂಡೋಗಂತೇಳಿ ಇವನು ಸುರಿಯದ ಬಂಗಾರ ತುಂಬಲಿಕ್ಕೆ ಪ್ರಾರಂಭ ಮಾಡಿ. ತುಂಬಿತು. ಮತ್ತೆ ಮುಂದಕ್ಕೆ ಹೋದಾಗ ನೋಡ್ತಾನ ಅಲ್ಲಿ ಬರೀ ವಜ್ರಗಳು, ವೈಢೂರ್ಯಗಳು. ಅವಾಗ ಅನಿಸ್ತವು ಅವನಿಗೆ, ಇದರ ಬೆಲೆ ಏನಾದ, ಇಷ್ಟೆಲ್ಲ ಅಷ್ಟು ವೇದಕ್ಕಿಂತ ಒಂದಿಷ್ಟು ವಜ್ರ ವೈಢೂರ್ಯವನ್ನು ತಗೊಂಡೋದು ಸಾಕು ಅಂತೇಳಿ ಮೊದಲು ತುಂಬಿದು ಚೆಲ್ಲಿದ. ಅಲ್ಲಿದ್ದನ್ನು ತುಂಬಲಿಕ್ಕೆ ಶುರು ಮಾಡಿದ. ತುಂಬಿ ಮತ್ತೆ ನೋಡ್ತಾನ, ಇನ್ನೂ ಅನಂತ ವಿಚಿತ್ರವಾದ ಹೊಳೆಯುವಂತ, ಪ್ರಕಾಶಮಾನವಾಗಿ ಹೊಳೆಯುವಂತ, ಸೂರ್ಯನ ಬೆಳಕೇ ಬೆಳಕು, ಅಂಥ ಬೆಳಕುಳ್ಳಂಥ ವಜ್ರಗಳು, ವೈಢೂರ್ಯಗಳು, ಗೋಮೇಧಿಕಗಳು ನೋಡಿದಾಗ ಅವನಿಗನಿಸ್ತು, ಯಾವ ತಗೋಬೇಕು, ಯಾವ ಬಿಡ್ಬೇಕು. ಇವನು ತಗೊಂಡ್ರೆ ಬೆಲೆ ಇಷ್ಟ ಅದ, ಇದಕ್ಕೆ ಶ್ರೇಷ್ಠ ಯಾವುದಾದ ಅಂತ ಇಷ್ಟೆಲ್ಲ ಮಾಡೋದ್ರೊಳಗೆ ಏನಾಗಿತ್ತು ಅಂದರೆ ಹೊತ್ತ ಮುಣಿಗದ. ಅವನಿಗೆ ಗೊತ್ತಾಗಲಿಲ್ಲ. ಅವನೇನ್ ತಗೊಂಡಿದ, ಸೂರ್ಯ ಮುಳುಗಿದರೆ ಗುಹೆಯಲ್ಲಿ ಕತ್ತಲಾಗ್ತದಂತ ಅಜ್ಞಾನಿ ಅವನು. ಮನ್ಯಾಗ ಕತ್ತಲಾಗ್ತದ ಸೂರ್ಯ ಮುಳುಗಿದ್ರೆ, ಹೌದಿಲ್ಲ? ಜಗತ್ತಿಗೆ ಕತ್ತಲಾಗ್ತದ, ಗುಹೆಯಲ್ಲಿ ಕತ್ಲಾಗ್ತದೆ. ಮೊದಲೇ ಕತ್ಲಾದ, ಹಗಲತ್ತನು ಕತ್ಲನೇ, ರಾತ್ರಿನೂ ಕತ್ಲನೇ. ಯಾಕಂದ್ರೆ ಸೂರ್ಯ ಅಲ್ಲಿ ಪ್ರವೇಶ ಆಗೋದಿಲ್ಲ, ಅವನಿಗೆ ಅನುಭವ ಇಲ್ಲ, ಅಜ್ಞಾನಿ. ಆವಾಗ ತುಂಬಿಕೊಂಡು ಇನ್ನೇನಪ್ಪ ಆಯ್ತಲ್ಲ ಹೋಗೋಣ ಅಂತ ಹೊರಗೆ ಬರ್ತಾನ. ಅಷ್ಟೊತ್ತಿಗೆ ಆ ಗುಹೆಯ ಬಾಗಿಲಿಗೆ ಆ ದೊಡ್ಡ ಗುಂಡು ಮುಚ್ಚಿರ್ತದೆ. ದೊಡ್ಡ ಗುಂಡು ಮುಚ್ಚಿ ಹೋಗಿತ್ತು. ಇನ್ನು ಹೊರಗೆ ಬರಕ್ಕೆ ದಾರಿಲಿಲ್ಲ. ದಾರಿ ಉಳಿತೇನಲ್ಲಿ ಉಳಿಲಿಲ್ಲ. ಮನುಷ್ಯನಿಗೆ ನಮಗೂ ಕೂಡ ಏನು ಆಗ್ತದಂದ್ರೆ, ಅದು ಆಗಲಿ, ಇದು ಬರಲಿ, ಇದಕ್ಕಿಂತ ಹೆಚ್ಚಿಂದ ಏನಾದ ಅಂತ ಅದನ್ನ ಹೆಚ್ಚಿಂದ ನೋಡ್ತೀವಿ, ಹಳೆದೆಲ್ಲ ಸೋರ್ತೀವಿ. ಇದ್ರಾಗ ಏನಾಯ್ತು, ಹಳೆದನ್ನ ಶ್ರೇಷ್ಠ ಅಂತ ತಗೊಂಡಿವಿ, ಅದಕ್ಕಿಂತ ಚಲೋದು ಕಂಡಾಗ ಇದು ಹಳೆದಂತ ಹೊರಗೆ ಹಾಕೋದು, ಹೊಸ ತಂದಿಡೋದು. ಇದರಂತೆ ನಮ್ಮ ಸಂಸಾರದಲ್ಲಿ ಏನಾಗ್ಯದಂದ್ರೆ, ಇದನ್ನು ತೆಗೆದು ಇದನ್ನ ಇಡೋದು. ಇಷ್ಟೊಳಗೆ ಏನಾಯ್ತು ಅಂದ್ರೆ, ನಮ್ಮ ಆಯುಷ್ಯ 100 ವರ್ಷ ಕೂಡ ಮುಗಿಯಕ್ಕೆ ಬಂತು. ಇನ್ನೇನಪ್ಪ, ಇದ್ರಾಗ ಯಾವುದು ಫಲನೇ ಇಲ್ಲ, ಯಾವ ಶಾಶ್ವತವಲ್ಲ. ಇನ್ನು ಶಾಶ್ವತವಾದ ಆಧ್ಯಾತ್ಮದ ಕಡೆ
ಮಾನವರೆಲ್ಲರೂ ಮಹಾದೇವನ ಕಡೆ ಹೋಗ್ಬೇಕು ಅಂತ ತಯಾರಾಗೋದ್ರೊಳಗಾಗಿ ಮೃತ ದೇವತೆ ಬಂದು ಕುತ್ತಿ ಹಿಡಿದ್ಬಿಟ್ಲು. ಮೃತ ದೇವತೆ ಬಂದು ಕುತ್ತಿಗಿಡದಾಗ ಏನ್ ಮಾಡ್ತದಿ? ಮೃತ್ಯು ಮುಟ್ಟದಮನ್ನ ಕೂಡಲ ಸಂಗಮ ದೇವನ. ಬಸವಣ್ಣವ್ರು ಏನ್ ಹೇಳಿದ್ರು? ನೀನು ಮೃತ ದೇವತೆ ಬಂದು ನಿನ್ನ ಮುಟ್ಟಿ ನಿನ್ನ ಪ್ರಾಣವನ್ನು ತಗೊಂಡು ಹೋದ್ರೊಳಗಾಗಿ ಈ ಕಾರ್ಯವನ್ನು ಮಾಡು. ಆ ಬಾಗಿಲಿ ತೆರೆದ್ರೊಳಗಾಗಿ ನಿನ್ನ ಕೆಲಸವನ್ನು ಮುಗಿಸಿಕೊಂಡು ಹೊರಗೆ ಬಾ. ಪ್ರಯೋಜನ ಏನಾಯ್ತು ನಿನಗ? ಅಷ್ಟೆಲ್ಲ ಸಿಕ್ತು, ದೊರಕಿತು, ಪ್ರಾಪ್ತಿ ಆಯ್ತು. ಪ್ರಯೋಜನ ಏನಾಯ್ತು? ನಿಷ್ಪ್ರಯೋಜನ. ಅದಕ್ಕಾಗಿ ಇಲ್ಲಿ ಎಲ್ಲ ಕಡೆಗಳಿಂದಲೂ ತುಂಬಿ ತುಳುಕಿರುವ ಜಲಾಶಯಗಳು ಬಹಳ, ನದಿಗಳಂತಾವಲ್ಲ, ಸರೋವರಗಳು, ಚಿಕ್ಕ ಪುಟ್ಟ ಕೆರೆ ಕಟ್ಟೆಗಳಿಂದ ಮನುಷ್ಯನಿಗೆ ಎಷ್ಟು ಪ್ರಯೋಜನ ಇರುವುದೋ ಅದೆಲ್ಲ ಪ್ರಯೋಜನ. ಬ್ರಹ್ಮ ತತ್ವವನ್ನು ಚೆನ್ನಾಗಿ ತಿಳಿದುಕೊಂಡಿರುವ ಬ್ರಾಹ್ಮಣನಿಗೂ ಸಹ ಎಲ್ಲ ವೇದಗಳಿಂದ ಅಷ್ಟೇ ಪ್ರಯೋಜನ. ನೋಡು, ಇವುಗಳಿಂದ ಏನು ಪ್ರಯೋಜನ ಅಂದ್ರೆ, ದೊಡ್ಡ ದೊಡ್ಡ ಜಲಾಶಯಗಳಾವಂದ್ರೆ ಸಣ್ಣ ಕೆರೆ ಬಾವಿ ಪ್ರಯೋಜನ ಇಲ್ಲೇನು? ಇವೇ ಬಹಳ ಪ್ರಯೋಜನ. ಸಮುದ್ರದ ನೀರು ಬಹಳ ಅಂದ್ರೆ ನಿಷ್ಪ್ರಯೋಜನ. ಉಪ್ಪುಪ್ಪಾವಿಲ್ಲ, ಸಿಹಿಯಾವೇನು? ಆದ್ರೆ ಕೆರೆ ಹಳ್ಳ ಕೊಳ್ಳ ಸಣ್ಣವಾವ, ಆದರೆ ಎಲ್ಲರ ದಾಹವನ್ನ ನೀಗಿಸುವಂತ ಪ್ರಯೋಜನ ಅವ. ಅದಕ್ಕಾಗಿ ಇಲ್ಲಿ ಕೂಡ ಚೆನ್ನಾಗಿ ತಿಳಿದುಕೊಂಡಿರುವ ಬ್ರಾಹ್ಮಣನಿಗೂ ಯಾರು ಸರಿಯಾಗಿ ಬ್ರಹ್ಮಜ್ಞಾನವನ್ನ, ಆತ್ಮಜ್ಞಾನವನ್ನ, ಸ್ವರೂಪ ಜ್ಞಾನವನ್ನು ತಿಳಿದುಕೊಂಡು ತಮ್ಮ ಜನನ ಮರಣ ಭಯದಿಂದ ನಿವೃತ್ತ ಆಗ್ಬೇಕು. ನಾವು ಇದರಿಂದ ನಿವೃತ್ತ ಆಗ್ಬೇಕು. ಜನನ ಮರಣ ಭಯದಿಂದ ನಿವೃತ್ತ ಆಗ್ಬೇಕಾದ್ರೆ ಈ ಹುಟ್ಟು ಸಾವು ಯಾರಿಗಂತ ನಾವು ತಿಳ್ಕೊಬೇಕು. ಹುಡ್ತಾವ, ಈ ಕಡೆ ಸಾಯ್ತಾವ, ಪ್ರತ್ಯಕ್ಷ ಹುಡ್ತಾರ, ಪ್ರತ್ಯಕ್ಷ ಸಾಯ್ತಾರ. ಇವೆಲ್ಲ ಯಾರಿಗಂತ? ಹುಟ್ಟಿದವರಿಗೂ ಸತ್ತವರಿಗೆ ಅಂತಿದ್ದೇನೆ. ಹುಟ್ಟಿದವರಿಗೆ ಸತ್ತವರಿಗೆ ಅಂತ ಅಷ್ಟೇ ಅಂದ್ರೆ ನಿನಗೊಂದು ಶಾಶ್ವತ. ನೀನು ಹುಟ್ಟಿದ್ದಿ, ನೀನು ಸಾಯ್ತಿದ್ದಿ. ಆದರೆ ಇಲ್ಲಿ ಬ್ರಹ್ಮಜ್ಞಾನಿಯಿಂದ ವೇದಗಳ ಸಾರವನ್ನ, ವೇದಗಳ ತತ್ವವನ್ನ ತಿಳ್ಕೊಂಡರೆ ಬ್ರಹ್ಮಾನಂದದ ಪ್ರಯೋಜನ ಆಗ್ತದ. ಇವುಗಳಿಂದನೇ ವೇದ ಉಪನಿಷತ್ತುಗಳಿಂದ ಆಗಬಹುದು. ಆದರೆ ಇಲ್ಲಿ ಬೇಕಲ್ಲ, ಗುರುವರನ ಒಲವಿಲ್ಲದವನು ಏನನ್ನೋದಲ್ಲ ಆಗತ್ತು ಸೌಮ್ಯಕ ಜ್ಞಾನ. ಗುರು ಬೇಕೇ ಬೇಕು. ಅಂತಪ್ಪ ಗುರುವಿಗೆ ಶರಣಾಗತನಾಗಬೇಕು. ಹೀಗೆ ಅನಂತ ರೀತಿಯನ್ನ ಮುಂದೆ ಹೇಳ್ತಾ ಬಂದ್ರು. ಇಲ್ಲಿಗೆ ಸಮಯ ಆಗ್ಲಿಕ್ಕತ್ತದ. ಇವತ್ತ ಮಕರ ಸಂಕ್ರಾಂತಿಯ ವಿಶೇಷವಾದ ದಿನ. ಕಾರಣ, ಮಹಾಭಾರತದಲ್ಲಿ ಭೀಷ್ಮಾಚಾರ್ಯ ಶರಪಂಜರದ ಮೇಲೆ ಮಲಗಿದಾಗ ನಿನ್ನೆಯವರೆಗೂ ದಕ್ಷಿಣಾಯನ ಕಾಲ ಇತ್ತು. ಈ ಉತ್ತರಾಯಣ ಕಾಲ ಬರಲಿ ಅಂತ ಉದ್ದೇಶಕ್ಕಾಗಿ ಇಚ್ಛಾಮರಣಿ ಆಗಿದ್ರು ಕೂಡ ಸಾಯಬೇಕಂತ ಅನಿಸ್ಲಿಲ್ಲ, ಬದುಕಬೇಕಂತ ಅನ್ಕೊಂಡು ಈ ಮಕರ ಸಂಕ್ರಮಣ, ಈ ಸೂರ್ಯರಶ್ಮಿಯ ಏನು ಬದಲಾವಣೆಯ ಪರ್ವಕಾಲ ಅದಲ್ಲ, ಇದು ಉತ್ತಮವಾದ ಯೋಗ್ಯವಾದ ಕಾಲ ಅಂತ ತಿಳ್ಕೊಂಡು ಈ ಉತ್ತರಾಯಣ ಕಾಲ ಬಂದ್ಮೇಲೆ ಪ್ರಾಣ ಬಿಟ್ಟ. ಯಾರು? ಭೀಷ್ಮಾಚಾರ್ಯ. ಅಂದ್ರೆ ಇದಕ್ಕೆ ಅನಂತ ಮಂದಿ ಯೋಗಕ್ಕಾಗಲಿ ಜ್ಞಾನಕ್ಕಾಗಲಿ ಪ್ರತಿಯೊಂದನ್ನ ಸಾಧನೆ ಮಾಡಲಿಕ್ಕೆ ಇವು ಒಳ್ಳೆ ಕಾಲಗಳಂತ ಹೇಳಿ ಉತ್ತರಾಯಣ ಕಾಲ ಅಂತ ನಿರ್ಣಯ ಮಾಡ್ಯಾರ. ಏನಾದರೂ ಸಾಧನೆ ಮಾಡಬಹುದು. ರೈತರಿಗೆ, ವ್ಯವಹಾರಿಕರಿಗೆ, ಎಲ್ಲರಿಗೂ ಕೂಡ ಉತ್ತಮವಾದ ಕಾಲ. ಮಳೆಗಾಲದಲ್ಲಿ ರೈತರು, ಸಂಸಾರಿಕರು ಇದೆಲ್ಲ ಮಾಡೋಕ್ಕಾಗ್ತದೇನು? ಈ ಸಮಯದ ಇಲ್ಲಪ್ಪ, ಎಲ್ಲ ಕವಳೆ ಹಚ್ಚವಾಗ್ಯಾವ, ಕೊಯ್ಯವಾಗ್ಯಾವ, ಮೆಣಸಿನ್ಕಾಯಿ ಆಗ್ಯಾವ, ಹತ್ತಿ ಮಾರಾಟ ಆಗ್ಯಾವ, ಈ ಖಾಲಿ ಅಂತಾರೆ. ಖಾಲಿದ್ದಾಗ ಏನು ಮಾಡು ಅಂದರೆ ತುಂಬಿಸು ಅಂತ ಅರ್ಥ. ಖಾಲಿ ಮನೆ ಕುಂದ್ರೋದಲ್ಲ, ಈ ಕಡೆ ಗಮನ ಕೊಡು ಅನ್ನುವಂಥ ಉದ್ದೇಶಕ್ಕಾಗಿ ಇಂಥ ಒಂದು ಕಾಲದಲ್ಲಿ
ನಾವು ನೀವು ಕೂಡ ಇನ್ನೂ ಉತ್ತಮವಾದ ಬಹಳ ಸಾಧನೆಗಳನ್ನು ಮಾಡಬೇಕಾಗ್ಯದ. ಸಾಧನೆ ಇಷ್ಟೇ ಅಂತ ಹೇಳಂಗಿಲ್ಲ, ಅದು ಬಹಳ. ಹಾಗಾಗಿ ಅದಕ್ಕೆಲ್ಲ ಸದ್ಗುರು ಸಿದ್ಧಾರೂಢ ಬಸವಾನಂದ ಮಹಾಸ್ವಾಮಿಯಾಗಿ ಶರಣ ಸಂತರು ನಮಗೆ ಆಯುಷ್ಯ ಆರೋಗ್ಯ ಸಾಧನೆಯ ಮಾರ್ಗದಲ್ಲಿ ಛಲ ಧೀರತ್ವವನ್ನು ಪ್ರಾಪ್ತಿ ಮಾಡಲಿ ಅಂತಕ್ಕಂಥ ಮಾತನ್ನು ಹೇಳಿ ಮಂಗಲ ಆದ ನಂತರ ಇವತ್ತಿನ ಶಾಸ್ತ್ರದ ವಾಕ್ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವು ಧನ್ಯರಾಗೋಣ. ಗುರು ಶಂಕರಾನಂದ ಮಹಾಭಕ್ತಾನಂದ ಸಂಗ ಶರಣರ ನಿಜದ ಆನಂದ. ಮಂಗಲಂ ಗುರು ಶಂಕರಾನಂದ ಮಹಾಭಕ್ತವೃಂದ ಸಂಗ ಶರಣರ ನಿಜದ ಆನಂದ. ಮಂಗಲಂ ಗುರು ಶಂಕರಾನಂದ ಮಹಾಭಕ್ತಾವೃಂದ ಸಂಗ ಶರಣರ ನಿಜದ ಆನಂದ. ಮಂಗಲಂ ಗುರು ಶಂಕರಾನಂದ ಮಹಾಭಕ್ತವೃಂದ ಸಂಗ ಶರಣರ ನಿಜದ ಆನಂದ. ಮಂಗಲಮಯವಾದ ಜಡಿಗುರು ಸಂಗದಿಂದಲೇ ಸಕಲ ವೇದದ ಅಂಗಮಯನೆಂದೆನಿಸಿಕೊಂಡು ಭೃಂಗ ಕೀಟಕ ನ್ಯಾಯದಂದಲಿ. ಮಂಗಲಂ ಗುರು ಶಂಕರಾನಂದ ಮಹಾಭಕ್ತವೃಂದ ಸಂಗ ಶರಣರ ನಿಜದ ಆನಂದ. ಎಲ್ಲೋ ಜನಶಿ ಎಲ್ಲೋ ವಾಸಿಸಿದಿ ಎಲ್ಲೆಲ್ಲೋ ತಿರಗಿ ಬಲ್ಲತನದಲ್ಲಿ ಬ್ರಹ್ಮ ಬೋಧಿಸಿದಿ. ಎಲ್ಲೋ ಜನಸಿ ಎಲ್ಲಿ ವಾಸಿಸಿದೆ ಎಲ್ಲೆಲ್ಲೋ ತಿರುಗಿ ಬಲ್ಲತನದಲ್ಲಿ ಬ್ರಹ್ಮ ಬೋಧಿಸಿದೆ. ಕಲ್ಲು ಹೃದಯದ ಕಾಲದೂತರ ಸಲ್ಲು ತಪ್ಪಿಸಿ ಸೆಳೆದು ಜನರ ಜನನ ಮರಣ ಬಾಧೆ ತೊಲಗಿಸಿ ಚಿನ್ಮಯಾತ್ಮ ಬೋಧೆ ನೆಲೆಸಿದೆ. ಮಂಗಲಂ ಗುರು ಶಂಕರಾನಂದ ಮಹಾಭಕ್ತವೃಂದ ಸಂಗ ಶರಣರ ನಿಜದ ಆನಂದ. ಜನಶಿ ಬೆಳೆದ ಭೂಮಿಯಂತಿಯದೋ ಘನ ಮಹಿಮಾ ನಿಮಗೆ ಗುಣವ ಸಲುಹಿದ ಸ್ವಾಮಿಯಂತವರೋ. ಜನಸಿ ಬೆಳೆದ ಭೂಮಿಯಂತಿಯದೋ ಘನ ಮಹಿಮಾ ನಿಮಗೆ ಗುಣವ ಸಲುಹಿದ ಸ್ವಾಮಿಯಂತವರೋ. ವ್ಯಾಸವರ ಗುರು ಶೇಷಾನಂದರ ಕಾಸ ವಿದ್ಯೆಯ ಕಲಿತು ಕೆಲ ದಿನ ಭೂಷಣಕ್ಕೆ ಭೂಷಣವ ನೆನಸಿ ವಾಸ ಮಾಡಿದಿ ಜಡಿಯ ಮಠದಲ್ಲಿ. ಮಂಗಲಂ ಗುರು ಶಂಕರಾನಂದ ಮಹಾಭಕ್ತವೃಂದ ಸಂಗ ಶರಣರ ನಿಜದ ಆನಂದ. ಕೊಡವಿಯೋಳ್ ವೇದಾಂತ ಒಡೆಯನೋ ಜಡಿದೇವನಿವನೋ ನುಡಿದ ತತ್ವಂ ಶಿಯ ವಾಕ್ಯವನೋ. ಒಡವಿಯೋಳ್ ವೇದಾಂತ ಒಡೆಯನೋ ಜಡಿದೇವನಿವನೋ ನುಡಿದ ತತ್ವಂ ವಸಿಯ ವಾಕ್ಯವನೋ. ಕರುಣೆಯಿಂದಲೇ ಸುರಿದ ಅಮ್ಮ
ಅಮೃತ ಕರಣದಲ್ಲಿ ಕೃಪಾ ಮಾಡಿಕೊಂಡು ಪರಮಹಂಸನಾಗಿ ಭೂವರ ತರಣಿ ತಾರಿಪ ನೌಕಾಧೀಶಗೆ ಮಂಗಲಂ ಗುರು ಶಂಕರಾನಂದ ಮಾ ಭಕ್ತವೃಂದ ಸಂಗ ಶರಣರ ನಿಜದ ಆನಂದ. ನರಮೋಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಅಭಿನವ ವಿಷ್ಣು ಮಹಾರಾಜ್ ಕಿ ಜೈ. सकल साधु संत महाराज की जय. जय मंगलम जय नमः पार्वती शिव हर हर महादेव.